ಹಾಯ್ ಹಲೋ ನಮಸ್ಕಾರ. ಇದು ಫ್ರೀಡಮ್ ಟಿವಿಯ ಸ್ಪೆಷಲ್ ಸೆಗ್ಮೆಂಟ್. ಈ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ನಮ್ಮ ಜೊತೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಈ ಅತಿಥಿಯಲ್ಲಿ ಒಂದಷ್ಟು ವಿಭಿನ್ನ ಗುಣಗಳಿದ್ದಾವೆ. ಇವರಲ್ಲಿ ಆರಾಧನೆಯನ್ನು ಹುಡುಕಿದ್ರೆ ನಿಮಗೆ ಸಿಗೋದಿಲ್ಲ. ಆಚಾರ ಮತ್ತು ಸಂಪ್ರದಾಯ ಸ್ವಲ್ಪ ಕಡಿಮೆ, ಆದರೆ ವೈಚಾರಿಕತೆಗೇನು ಕಡಿಮೆ ಇಲ್ಲ. ದೈತ್ಯವಾದ ವೈಚಾರಿಕತೆ ಮತ್ತು ಸಿದ್ಧಾಂತ. ಇನ್ನು ಕಲರ್ಫುಲ್ ಚಂದನವನದ ಕಲರ್ಫುಲ್ ನಟನೂ ಹೌದು, ಆದರೆ ಹೊಲದಲ್ಲಿ ಕೃಷಿಕನಾಗಿ ಕೆಲಸ ಮಾಡ್ತಾರೆ. ಇನ್ನಿವರು ರಾಜಕಾರಣಿನ ಖಂಡಿತ ಅಲ್ಲ, ಆದರೆ ಪೊಲಿಟಿಷಿಯನ್ಸ್ಗಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದ್ರಲ್ಲೂ ಕೂಡ ಕಡಿಮೆ ಇಲ್ಲ. ಹಾಗಾದರೆ ಆ ವಿಶೇಷ ಅತಿಥಿ ಯಾರು? ಹಿಸ್ ನೇಮ್ ನಟ ಕಿಶೋರ್ ಕುಮಾರ್ ಸರ್. ತಮಗೆ ಆತ್ಮೀಯವಾದಂತಹ ಸ್ವಾಗತ ನನ್ನ ಶೋಗೆ. ಧನ್ಯವಾದ. ಸಿನಿಮಾ, ಸಮಾಜ ಮತ್ತು ಕೃಷಿ ಈ ಮೂರರಲ್ಲೂ ಕೂಡ ಕಿಶೋರ್ ಆಕ್ಟಿವ್. ಸೊ ಈ ಮೂರನ್ನು ನಿಭಾಯಿಸ್ಕೊಂಡು ಈಗ ನೀವು ಹ್ಯಾಪಿನಾ ಅಥವಾ ಏನೋ ಒಂಥರದ್ದು ಬ್ಯುಸಿಯಲ್ಲೇ ಇದ್ದೀನಿ ಸಾಹಿಲ್? ಇಲ್ಲ, ಖುಷಿಯಾಗಿದ್ದೀನಿ. ಸಿನಿಮಾ ಕ್ಷೇತ್ರ, ಸಮಾಜ ಅಂತ ಬಂದಾಗಲೂ ರಿಯಾಕ್ಟ್ ಮಾಡ್ತಾ ಇರ್ತೀರಿ? ಖುಷಿ ಅನ್ನೋದು ಖಂಡಿತ. ಈಗ ಸಮಾಜದ ಆಗು ಹೋಗುಗಳ ಬಗ್ಗೆ ಖುಷಿನೇ ಇರಬೇಕು ಅಂತಿಲ್ಲ, ಕೆಡ್ದು ನಡೆದಾಗ ಬೇಜಾರು ಆಗುತ್ತೆ. ಬಟ್ ನನ್ನ ಮಟ್ಟಿಗೆ ತೃಪ್ತಿಯ ಜೀವನ ಇದೆ, ಖುಷಿ ಇದೆ ಅದ್ರ ಬಗ್ಗೆ. ಹೆಚ್ಚು ಖುಷಿ ಕೊಡೋದು ನಿಮಗೆ ಈ ಪ್ರಕೃತಿ ಜೊತೆ ಆಟ ಆಡುವಾಗಲ, ಅಥವಾ ಅಂದರೆ ಅರ್ಥಾತ್ ಹೊಲದಲ್ಲಿ ಕೃಷಿ ಮಾಡಬೇಕಾದ್ರನ, ಅಥವಾ ಮೇಕಪ್ ಹಚ್ಕೊಂಡು ಗ್ರೌಂಡಲ್ಲಿ ಸಿನಿಮಾದಲ್ಲಿ ಇರಬೇಕಾದ್ರೆ? ಎಲ್ಲವೂ ಖುಷಿ ಕೊಡುತ್ತೆ. ಒಂದೊಂದು ಬೇರೆ ಥರದ ಖುಷಿ. ಅದರಲ್ಲಿ ಸಿಗೋ ತೃಪ್ತಿ ಬೇರೆ, ಖುಷಿ ಬೇರೆ. ಇದರಲ್ಲಿ ಸಿಗೋ ತೃಪ್ತಿ, ಖುಷಿ ಬೇರೆ. ಸೊ ಅದು ನನ್ನ ಒಡನಾಟ ಅಂತ ಅನ್ಸುತ್ತೆ. ಅದು ಅಲ್ಲಿ ಯಾರು ಇರೋದಿಲ್ಲಲ್ಲ, ಯಾರನ್ನು ಮೆಚ್ಚಿಸಬೇಕಾಗಿಲ್ಲ. ಅದು ಪ್ರಕೃತಿಯ ಜೊತೆ ಕೆಲಸ ಹಾಗೆ. ಸೊ ಯಾರು ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ, ಯಾರು ನಿಮ್ಮನ್ನು ಅಳತೆ ಹಾಕಿ ಅಥವಾ ನಿಮ್ಮನ್ನು ಮೇಲು ಕೀಳು ಏನು ನೋಡೋದಿಲ್ಲ. ನಾವೇನು ಕೊಡ್ತೀವಿ ಅದನ್ನು ಹಾಗೆ ಕೊಡುತ್ತೆ ಪ್ರಕೃತಿ ವಾಪಸ್. ಹೊರಗಡೆ ಬಂದಾಗ ಆ ಥರ ಇರೋದಿಲ್ಲ. ಸ್ವಲ್ಪ ಅಂದರೆ ಬೇರೆ ಬೇರೆ ಥರದ ಪ್ರಕೃತಿಯ ಜನಗಳ ಜೊತೆ ಕೆಲಸ ಮಾಡಬೇಕಾಗತ್ತೆ. ಸೊ ಇದು ಒಂಥರ ಮಜಾ ಇದೆ, ಇದರಲ್ಲೂ ಒಂಥರ ಖುಷಿ ಇದೆ. ಅದರಲ್ಲೂ ದಿನ ಕಲಿಕೆನೇ ತಾನೆ, ಎಲ್ಲ ಕಡೆನೂ ಕಲಿಕೆ ಆಗ್ತಾ ಇರುತ್ತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಟರ್ ಆಗ್ತಾ ಹೋಗುತ್ತಾನೆ ಮನುಷ್ಯನ ಜೀವನ. ಈಗ ಸ್ಯಾಂಡಲ್ವುಡ್ನಲ್ಲಿ ನಟರಿಗೆ ಏನು ಕೊರತೆ ಇಲ್ಲ, ದಿನಕ್ಕೊಬ್ಬೊಬ್ಬರು ಆ್ಯಕ್ಟ್ರುಗಳು ಹುಡ್ಕೋತಾ ಇದ್ದಾರೆ. ಎಲ್ಲ ನಟರಲ್ಲಿ ಇಲ್ಲದೇ ಇರತಕ್ಕಂತಹ ಗುಣ ಕಿಶೋರ್ ಕುಮಾರರಲ್ಲೇ ಯಾಕೆ ಅನ್ನೋ ಪ್ರಶ್ನೆಗಳು ಈ ಹಿಂದಿನಿಂದಲೂ ಕೂಡ ಇದ್ದಾವೆ. ಕಿಶೋರ್ ಕುಮಾರು ಅಂದರೆ ಸಮಾಜ ಅಂದರೆ ಎದ್ದು ನಿಂತ್ಕೊಂಡು ಮಾತಾಡ್ತಾನೆ ಕಿಶೋರು. ಒಬ್ಬ ನಟ ಕೇವಲ ಏನು ಮೇಕಪ್ ಮಾಡ್ಕೊಂಡು ನಟನಾಗಿ ಸೀಮಿತ ಆಗಬೇಕಾಗಿರೋ ವ್ಯಕ್ತಿತ್ವ ಪ್ರತಿಯೊಂದಕ್ಕೂ ಮೂಗು ತೋರಿಸ್ತಾನಲ್ಲ ಅನ್ನೋದೊಂದು ಚಂದನವನದಲ್ಲಿ ಒಂದು ಟಾಕ್ ಇದೆ ಸರ್. ಅಂದರೆ ಈ ವಿಭಿನ್ನತೆನೇ ನಿಮಗೆ ಖುಷಿ ಕೊಡಿಸುತ್ತಾ ಅಂತ? ಇದು ಹೆಂಗಿದೆ ಅಂತಂದರೆ, ಆ ಥರ ಆಲೋಚನೆ ಮಾಡೋರು ವರ್ಣ ವ್ಯವಸ್ಥೆನ ಪ್ರತಿಪಾದಿಸ್ದಂಗಿದೆ. ಇವನು ಆ ಕೆಲಸ ಮಾಡೋನು ಆ ಕೆಲಸ ಮಾಡ್ಕೊಂಡೇ ಇರಬೇಕು, ಅವನ ಲಿಮಿಟ್ನಲ್ಲಿರಬೇಕು ಅಂತ ಹೇಳ್ದಂಗಿದೆ. ಇದು ಮುಕ್ತ ಸಮಾಜ ಅಲ್ಲ, ಪ್ರಜಾಪ್ರಭುತ್ವ. ಜೊತೆಗೆ ಇವತ್ತಿನ ಸಮಾಜದಲ್ಲಿ ಅದೆಲ್ಲ ತಾರತಮ್ಯಗಳನ್ನ ಮೀರಿ ಬೆಳೀತಾ ಇದ್ವಿ. ಅದಲ್ಲದೆ ಒಂದು ಪ್ರಜಾಪ್ರಭುತ್ವ ಅಂದ ತಕ್ಷಣವೇ ಪ್ರಜೆಗಳ ಪ್ರಭುತ್ವ, ನಮ್ಮದೇ ಪ್ರಭುತ್ವ ಇರೋ ನಾಡಲ್ಲಿ ನಮ್ಮನ್ನು ನಾವು ಯಾಕೆ ಯಾವುದೋ ಒಂದಕ್ಕೋಸ್ಕರ ಲಿಮಿಟ್ ಮಾಡಬೇಕು? ಎಲ್ಲದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ಇವತ್ತಿನ ವಿದ್ಯಮಾನ ತಗೊಂಡ್ರೆ ನೀವು ನೀಟ್ ಸಮಸ್ಯೆ ಬಂದಿದೆ. ಎಲ್ರಿಗೂ ಮಕ್ಕಳಿದಾರಲ್ಲ, ಎಲ್ಲರ ಮನೆಯಲ್ಲೂ ಮಕ್ಕಳಿದ್ದಾರೆ, ಎಲ್ರಿಗೂ ಅಫೆಕ್ಟ್ ಆಗ್ತದೆ. ಆ ಮಕ್ಕಳು ಸಾಯ್ತಾ ಇದ್ದಾರೆ ಅಂದಾಗ ನಾವು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಮನುಷ್ಯತ್ವ ಎಲ್ಲಿದೆ ನಮಗೆ? ಒಂದು ನಾಗರಿಕನಾಗಿ, ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಜವಾಬ್ದಾರಿಯುತ ಪ್ರಜೆ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ? ಸೊ ಎಲ್ಲರೂ ಮಾತಾಡಲೇಬೇಕು.